ನಮಸ್ಕಾರ ಸ್ನೇಹಿತರೆ, ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮೊಹಮ್ಮದ್ ಅಮೀನ್. ಶ್ರೀ ಸರ್ವಿಸ್ ದಾವಣಗೆರೆ ಮತ್ತು ಸಾಧಕಿ ಮಹಿಳಾ ಸಂಸ್ಥೆ ಹಾಗೂ ಕಿಸಾನ್ ಧನ್ ಆರೋಗ್ಯಂ ಯೋಜನೆ ಇವರ ಸಂಯುಕ್ತ ಆಶ್ರಯದಲ್ಲಿ ಅಲರ್ಜಿ ಮತ್ತು ಸ್ವಯಂ ನಿರೋಧಕ ಕಾಯಿಲೆಗಳ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ದಾವಣಗೆರೆಯ ಮುಸ್ಲಿಂ ಆವರಣದ ಪಿಜೆ ಬಡಾವಣೆಯಲ್ಲಿ ನಡೆಸಿದರು. ನಾನು ರಾಜೇಂದ್ರ ಇಮ್ಯುನಾಲಜಿ ಮತ್ತು ಜನರೇ ರುಮಟಾಲಜಿ ಇಮ್ಯುನಾಲಜಿ ಸೆಂಟರ್ ಇದು ಹಾಸ್ಪಿಟಲ್ ಈಗ ನಾನು ಆಡಳಿತಾಧಿಕಾರಿ. ನಾವು ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಸಾಮಾನ್ಯವಾಗಿ ನೋಡೋದಾದರೆ ಎಲ್ಲ ಕಡೆ ನೋಡೋದಾದರೆ ಕಣ್ಣಿನ ಬಗ್ಗೆ, ಮೂಳೆ ಬಗ್ಗೆ, ವಿವಿಧ ರೀತಿಯಾದ ಕಾಯಿಲೆಗಳ ಬಗ್ಗೆ, ಕ್ಯಾನ್ಸರ್ ಬಗ್ಗೆ ಸಾಮಾನ್ಯವಾಗಿ ಕಂಡಿರ್ತೀವಿ. ಇದು ವಿಶೇಷವಾಗಿ ಅಲರ್ಜಿ ಮತ್ತು ಸ್ವಯಂ ನಿರೋಧಕ ಕಾಯಿಲೆಯ ಬಗ್ಗೆ ನಾವು ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಸ್ವಯಂ ನಿರೋಧಕ ಕಾಯಿಲೆಗಳಂದರೆ ಏನಪ್ಪ ಇದು ಈ ಥರ ಹೆಸರಿಟ್ಟಿದ್ದಾರಲ್ಲ ಅನ್ನೋದಾದರೆ, ಸ್ವಯಂ ನಿರೋಧಕ ಕಾಯಿಲೆಗಳಲ್ಲಿ ಜನಗಳಿಗೆ ಇತ್ತೀಚೆಗೆ ಗೊತ್ತಿಲ್ಲ ಏನು ಕಾಯಿಲೆಗಳು. ಅದರಲ್ಲಿ ಜನ ಏನು ಮಾಡ್ತಾರೆ ಅಂದರೆ ಕಾಲು ಕೈ ನೋವು, ಮೂಳೆ ನೋವು ಏನಾದರೂ ಬಂತಂದರೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಗಳನ್ನ ತಗೊಂಡು ಮಾಡ್ತಾರೆ. ಆದರೆ ಅದರಲ್ಲಿ ಆರ್ಥ್ರೈಟಿಸ್, ಲೂಪಸ್ ಅಂತ ವಿವಿಧ ರೀತಿಯಾದ ಕಾಯಿಲೆಗಳಿದೆ. ಸೋರಿಯಾಸಿಸ್ ನಾವು ಪಾಂಪ್ಲೆಟನ್ನು ಓಡಿಸಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಎಲ್ಲ ರೀತಿಯಾದ ಕಾಯಿಲೆಗಳನ್ನ ಒಳಗೊಂಡಿದೆ. ಈ ರೀತಿಯಾದ ಕಾಯಿಲೆಗಳ ಬಗ್ಗೆ ಯಾರನ್ನ ಮೀಟ್ ಮಾಡಬೇಕು, ಯಾವ ಥರದ ಡಾಕ್ಟರ್ಗಳನ್ನ, ಜನರಲ್ ಫಿಸಿಷಿಯನ್ನ ಯಾರನ್ನ ಮೀಟ್ ಮಾಡ್ತಾರೆ, ಈ ಥರದ ಕಾಯಿಲೆಗಳು ಬಂದಾಗ ಯಾರನ್ನ ಮೀಟ್ ಮಾಡ್ತಾರೆ, ರುಮಟಾಲಜಿಸ್ಟ್ ಅಂತ ಅಂದರೆ ಸಂಧಿವಾತ ಶಾಸ್ತ್ರಜ್ಞರಂತ ಕನ್ನಡದಲ್ಲಿ ಕರಿತೀವಿ. ಆ ಥರದ ವೈದ್ಯರನ್ನು ಇವರು ಭೇಟಿ ಮಾಡಬೇಕು. ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಆ ಥರದ ಇಬ್ಬರು ವೈದ್ಯರನ್ನ ಕರ್ಕೊಂಡ್ಬಂದು ಜನರಿಗೆ ಪರಿಚಯ ಮಾಡ್ತೀವಿ. ಈ ಥರದ ಕಾಯಿಲೆಗಳು ಬಂದಾಗ ನೀವು ಚಿಕಿತ್ಸೆ ತಗೋಬೇಕು ಅಂತ. ಮತ್ತು ಈ ಥರದ ಕಾಯಿಲೆಗಳಿಗೆ ಒಳಗಾಗಿದ್ದರೆ ನಾವೇನು ಮಾಡ್ತೀವಿ ಅಂದರೆ ಫ್ರೀಯಾಗಿ ಉಚಿತವಾಗಿ ಟ್ರೀಟ್ಮೆಂಟನ್ನ ನಾವು ಅವ್ರಿಗೆ ಕೊಡ್ತೀವಿ. ಅಂದರೆ ವಿಶೇಷವಾಗಿ 50% ರಿಯಾಯಿತಿ ದರದಲ್ಲಿ ನಾವು ಬ್ಲಡ್ ಟೆಸ್ಟ್ಗಳನ್ನ ಮಾಡ್ತೀವಿ. ಅವ್ರಿಗೆ ಫಾಲೋಅಪ್ ಮಾಡ್ತೀವಿ. ಅವ್ರಿಗೆ ಆಧಾರ್ ಕಾರ್ಡು, ರೇಷನ್ ಕಾರ್ಡಲ್ಲಿ ತೊಗೊಂಡು ಅವ್ರಿಗೆ ಫಾಲೋಅಪ್ ಮಾಡ್ತೀವಿ. ಅಪ್ ನಾವು 3 ಇಯರ್ಸ್ವರೆಗೂ ನಾವು ಆ ಪೇಷಂಟ್ಗಳಿಗೆ ವಿಶೇಷವಾಗಿ ಚಿಕಿತ್ಸೆ ಕೊಡ್ತೀವಿ. ಮತ್ತು ಅವ್ರಿಗೆ ಮಾತ್ರ ಚಂದ್ರೆ ಆಸ್ಪತ್ರೆ ಮತ್ತು ವಿವಿಧ ಯಾವುದೇ ನಮ್ಮ ಜೊತೆ MOU ಆಗಿರೋಂಥ ಆಸ್ಪತ್ರೆಗಳಿಗೆ ಅವ್ರು ಬಂದರೆ ನಾವು ವಿಶೇಷವಾಗಿ ಅವ್ರಿಗೆ ಚಿಕಿತ್ಸೆ ಕೊಡೋದಕ್ಕೆ ನಾವು ಮುಂದಾಗಿದ್ದೀವಿ. ಜೊತೆಗೆ ನಮಗೆ ಇವತ್ತು ಸಹಯೋಗವಾಗಿ ಶ್ರೀ ಸರ್ವೀಸಸ್ಸು ಮತ್ತು ಸಾಧಕಿ ಮಹಿಳಾ ಸಂಘ, ಹಾಗೇ ಕಿಸಾನ್ ಆರೋಗ್ಯ ಧನ್ಯ ಆರೋಗ್ಯ ಇವರು ಸಹಯೋಗದಿಂದ ನಾವು ಇವರು ಅಪ್ ಟು ಒಂದು ವಾರದಿಂದ ನಮ್ಮ ಜೊತೆ ಒಳಗೂಡಿಯಾಗಿ ಇವತ್ತು ಈ ಒಂದು ಸಹಕಾರದಿಂದ ವಿಶೇಷವಾಗಿ ಇವತ್ತೊಂದು ಕ್ಯಾಂಪನ್ನ ನಾವು ಆರ್ಗನೈಸ್ ಮಾಡಬೇಕು. ಟೆಕ್ನಾಲಜಿ ಥೆರಟಿಸ್ ಏನು ಬೆಂಗಳೂರಿನವರು ಏನು ರಿಸರ್ಚ್ನವ್ರು ಏನಿದೆ ಇವತ್ತು ಸುಮಾರು ಒಂದು 350 ಜನ ಬಂದು ಎಲ್ಲ ತಪಾಸಣೆ ಎಲ್ಲ ಮತ್ತು ಉಚಿತ ಮೆಡಿಸಿನ್ಸ್ ಸಮೇತ ನಾವು ಕೊಡ್ತಾ ಇದ್ದೀವಿ. ಇದು ಮಾಡ್ತಾ ಇರೋದು ಏನು ಉದ್ದೇಶ ಏನಿದೆ ಅಂತ ಹೇಳಿದ್ರೆ, ಭಾಳಷ್ಟು ಜನ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಯಾವುದೋ ಒಂದು ಡಾಕ್ಟರ್ಸ್ ಹತ್ರ ಅವರೇ ಮೆಡಿಕಲ್ ಸ್ಟೋರ್ನಲ್ಲಿ ಮಾತ್ರೆ ತೊಗೊಳೋದಂತ ಮಾತ್ರ ಮಾಡ್ತಾ ಇದ್ದಾರೆ. ಬಿಟ್ಟರೆ ಸಮಸ್ಯೆ ಜಾಸ್ತಿ ಆದಾಗ ಮಾತ್ರ ನಾವು ಬೆಂಗಳೂರು, ಮಣಿಪಾಲು, ಎನ್ನೊಪ್ಪಯ್ಯ ಅಂತ ಹೇಳ್ಬಿಟ್ಟು ಹೋಗಿ ಅದು ದೊಡ್ಡ ಸಮಸ್ಯೆ ಮಾಡ್ಕೋಬಾರ್ದು ಅನ್ನೋದು ನಮ್ಮ ಒಂದು ಉದ್ದೇಶ ಇಟ್ಕೊಂಡು ನಾವು ಅವ್ರ ಸಹಯೋಗದೊಂದಿಗೆ ನಾವು ಸಮೇತ ಭಾಳಷ್ಟು ಜನಕ್ಕೆ ಕಮ್ಯುನಿಕೇಷನ್ ಮಾಡ್ತಾ ಇದ್ದೀವಿ. ಯಾಕೆ ಇವೆಲ್ಲ ಅಂತ ಹೇಳಿದ್ರೆ, ನಾವು ತಿನ್ನೋಂಥ ಆಹಾರ ಪದ್ಧತಿ ಇವತ್ತು ಭಾಳಷ್ಟು ಚೇಂಜಸ್ ಆಗಿದೆ.
ಇದು ಚೇಂಜಸ್ಸಿಂದನೇ ನಮಗೆ ಈ ಸಮಸ್ಯೆಗಳು ಯಾಕೆ ಬರ್ತಾ ಇದ್ದಾವೆ ಅನ್ನೋದು ಅವೇರ್ನೆಸ್ ಬೇಕಾಗುತ್ತೆ. ಹಾಗಾಗ್ಬಿಟ್ಟು ಇವು ಸಾಧಕಿ ಮಹಿಳಾ ಸಂಘದವ್ರ ಜೊತೆಗೆ ನಾವೆಲ್ಲ ಕೂಡ್ಕೊಂಡು ಈ ಕಾರ್ಯಕ್ರಮ ನಾವು ಒಂದು ವಾರದಿಂದನೂ ನಾವು ಪ್ರಯೋಗ ಮಾಡ್ತಾ ಇದ್ವಿ. ಇದು ಹಳ್ಳಿಯಲ್ಲೂ ಸಮೇತ ಬೇಕಾಗುತ್ತೆ. ಈ ಸರ್ಕಾರನೂ ಸಮೇತನೂ ಇದೆಲ್ಲ ಭಾಳಷ್ಟು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಉಚಿತವಾಗಿ ಯಾರು ನಾವು ನೋಡ್ತಾ ಇದ್ದಂಗೆ ಬರೀ ಏನೋ ನಮಗೆ ಉಚಿತ ಆರೋಗ್ಯ ತಪಾಸಣೆ ಆಗ್ಬೋದು ಬಿಟ್ಟರೆ ಉಚಿತ ಮೆಡಿಸಿನ್ ಸಿಗ್ತಾ ಇಲ್ಲ. ಆಮೇಲೆ ಸ್ಪೆಷಲಿಸ್ಟ್ ಡಾಕ್ಟರ್ಸ್ಗಳು ಬೆಂಗಳೂರಿಂದ ಬಂದಿದ್ದಾರಲ್ಲ, ಅದೊಂದು ಭಾಳ ಇಂಪಾರ್ಟೆಂಟ್ ಇದೆ. ಯಾವುದೇ ಒಂದು ನಾವು ಆರೋಗ್ಯದ್ದು ಯೋಚನೆ ಮಾಡಿದರೆ ನಾವು ತಿನ್ನೋಂಥ ಆಹಾರದಲ್ಲೂ ಸಮೇತ ಮತ್ತು ನಾವು ಇವಾಗ ಬೇರೆ ಇದಕ್ಕಾಗ್ಬಿಟ್ಟಿದ್ದೀವಿ ಏನಂತ ಹೇಳಿದ್ರೆ ಹೊರಗಡೆ ಪಾನಿಪುರಿ ಈ ಥರ ತಿನ್ಕೊಂಡು ಆ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಭಾಳಷ್ಟು ಜನ. ಅಂಥ ವಿಷಯನೂ ಸಮೇತ ಡಾಕ್ಟರ್ಸನ್ನು ಇದು ಒಂದು ಕೌನ್ಸಿಲಿಂಗು ಸಮೇತ ಪೇಷಂಟ್ಸ್ಗಳಿಗೆ ಮಾಡ್ತಾ ಇದ್ದಾರೆ. ಇವಾಗ ಸುಮಾರು ಒಂದು 5-6 ಪೇಷಂಟ್ಸ್ಗಳು ನಮಗೆ ಕಾಂಪ್ಲಿಕೇಶನ್ ಪೇಷಂಟ್ಸ್ಗಳು ಸಿಕ್ಕಿದ್ದಾವೆ. ಇಂಥವೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಅವ್ರು ಬೆಂಗಳೂರಿಗೆ ಹೋಗ್ತಾ ಇರಲಿಲ್ಲ, ಅದು ತೋರಿಸ್ತಾ ಇರಲಿಲ್ಲ, ಬರೀ ಮಾತ್ರೆ ಪೇನ್ ಕಿಲ್ಲರ್ ಮೇಲೇ ಹೋಗ್ತಾ ಇತ್ತು. ಇಂಥವೆಲ್ಲ ಸಮಸ್ಯೆ ಹೋಗ್ಲಾಡ್ಸೋದಕ್ಕೆ ಈ ಕಾರ್ಯಕ್ರಮ ನಮ್ಗೆ ಭಾಳ ಅತ್ಯುತ್ತಮ ಅನಿಸಿದೆ. ಭಾಳ ಖುಷಿಯಾಗಿದೆ. ಜನ ಸಹಕಾರನೂ ಮಾಡ್ತಾ ಇದ್ದಾರೆ. ಈ ಪ್ರೋಗ್ರಾಮ್ ಏನಪ್ಪ ಅಂತಂದರೆ ಇಮ್ಯುನಾಲಜಿ ಆರ್ಥರೈಟಿಕ್ಸ್ ರಿಸರ್ಚ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಮ್ಮ ದಾದಾಪುರ ಡಿಸ್ಟಿಕ್ಕು ಅವರು ಸರ್ರಿಂದ ಪರಿಚಯ ಆಗಿ ಈ ಥರ ನಮ್ಮ ಎನ್ ಜಿ ಒಗೆ ಒಂದು ದಿನ ಭೇಟಿ ಕೊಟ್ಟು ಒಂದು ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡಬೇಕಂತ ಹೇಳಿ ಅವರು ಚರ್ಚೆ ನಡೆಸಿ ಒಂದು ವಾರ ಡಿಸ್ಕಸ್ ಮಾಡಿ ಒಂದು ವ್ಯವಸ್ಥಿತವಾಗಿ ಬಡ ಜನರಿಗೆ ನಾವು ಏನೋ ಒಂದು ಸೌಲಭ್ಯಗಳನ್ನ ಮಾಡಬೇಕು. ಇವಾಗ ಜೀವನ ಶೈಲಿ ಯಾವ ಥರ ಆಗಿದೆ ಅಂದರೆ ಮಾತಾಡಿದರೆ ಆಸ್ಪತ್ರೆ ಇದೆ, ಮಾತಾಡಿದ್ರೆ ಏನಾದ್ರು ಆಸ್ಪತ್ರೆಗೆ ಹೋದರೆ 500-600 ರೂಪಾಯಿ ಇಲ್ಲದೆ ಹೊರಗಡೆ ಬರೋಂಗೆ ಇಲ್ಲ. ಅಂದರೆ ಬಡ ಜನರಿಗೆ ಭಾಳ ಕಷ್ಟ. ಅಂದರೆ ಅದಕ್ಕೆ ನಾವು ಯೋಚನೆ ಮಾಡಿದ್ವಿ, ನಾವು ಬೇರೆ ಥರ ಎಲ್ಲ ಥರ ಸೌಲಭ್ಯಗಳನ್ನ ಮಾಡ್ಬೋದು, ಹೆಲ್ತ್ ಒಂದು ಕ್ಯಾಂಪ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಶ್ರೀ ಸರ್ವಿಸ್ ಅವರು ಬಾಬಾಜನ್ ಅವರ ಜೊತೆಯಲ್ಲಿ ನಮ್ಮ ಸಾಧಕಿ ಮಹಿಳಾ ಸಂಸ್ಥೆ NGO ಸಹಯೋಗದಲ್ಲಿ ಇವರು ಸೇರಿಕೊಂಡು ಕಿಸಾನ್ ಧನ್ ಇದರಿಂದ ನಾವೊಂದು ಹಮ್ಮಿಕೊಂಡು ಒಂದು ಚರ್ಚೆ ನಡೆಸಿ ಒಂದು ಆರೋಗ್ಯ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಇವತ್ತು ಹಮ್ಮಿಕೊಂಡಿದ್ವಿ. ಒಳ್ಳೆಯ ಒಂದು ಯಶಸ್ಸು ಆಗಲಿ, ಎಲ್ಲ ರೀತಿಯಿಂದ ನಮಗೆ ಬೆಂಬಲ ಸಿಕ್ಕಿದೆ, ಒಳ್ಳೆಯ ನಮಗೆಲ್ಲ ಸಹಕಾರ ಸಿಕ್ಕಿದೆ. ಇನ್ನು ಮುಂದೆ ಒಳ್ಳೆಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ನಾವು ಇನ್ನೂ ಬಡ ಜನರಿಗೆ ಉಪಯೋಗ ಆಗೋ ಕೆಲಸಗಳನ್ನ ಮಾಡೋಣ ಅಂತಂದು ನನ್ನ ಮನದಲ್ಲಿ ಅನ್ಕೊಂಡು ಈಗಿನ ಪ್ರಪಂಚದ ಮಾಡ್ಬೇಕಂತ ಎಲ್ಲರೂ ನಾನಾಯಿತು, ನಮ್ಮ ಫ್ಯಾಮಿಲಿ ಆಯಿತು, ನಮ್ಮ ಮಕ್ಕಳ ಹತ್ರ ಬದುಕ್ತಿರ್ತಾರೆ. ನಿಜಕ್ಕೂ ದಾವಣಗೆರೆಯಲ್ಲಿ ಆತ್ಮೀಯರಾಗಿರ್ತಕ್ಕಂಥ ನೂರುಲ್ಲಾ ಖಾನ್ ಅವರು ದಾವಣಗೆರೆ ಶ್ರೀ ಸರ್ವಿಸ್ ಆ್ಯಂಡ್ ಸೆಕ್ಯೂರಿಟೀಸ್ ಅಂತ ಏಜೆನ್ಸಿ ಮಾಡ್ಕೊಂಡಿದ್ದಾರೆ. ಬರೀ ಏಜೆನ್ಸಿ ಮಾಡಿಕೊಂಡು ಬರೀ ಒಂದು ಸೆಕ್ಯೂರಿಟಿ ಅಂದೇ ಸಮಾಜ ಸೇವೆಯಲ್ಲಿ ತೊಡ್ಕೊಂಡು ಈ ರೀತಿ ಇರಬೇಕಂತಂತೆಲ್ಲ ಗೊತ್ತಿರ್ಬೋದು. ಈಗಿನ ಮೆಡಿಕಲ್ಗಳು ಎಷ್ಟೊಂದು ಕಾಸ್ಟ್ಲಿ ಇದೆ. ಯಾವುದೋ ಒಂದು ಬರೀ ನಾವು ಬ್ಲಡ್ ಚೆಕ್ ಮಾಡ್ಸೋಕ್ಕೆ ಹೋದರೆ 500-1000 ಆಗುತ್ತೆ, ECG ಮಾಡ್ಸೋಕೆ ಹೋದ್ರೆ 1000 ಆಗುತ್ತೆ. ಅಂತಹ ಇಲ್ಲಿ ಅನೇಕ ಒಂದು 10 ಜನ ನುರಿತ ತಜ್ಞರಿಂದ ಒಂದು ಒಳ್ಳೆಯ ರೀತಿಯಲ್ಲಿ ಕೂಡ ಹೆಲ್ತ್ ಕ್ಯಾಂಪ್ ಮಾಡಿರೋದು ನಿಜಕ್ಕೂ ಒಂದು ಸಂತೋಷಕರವಾದ ವಿಚಾರ. ಹಾಗೂ ಒಂದು ಸಮಾಜ ಸೇವೆ ಅನ್ನೋದು ಎಷ್ಟು ಎದ್ದು ಕಾಣುತ್ತದೆ ಅನ್ನೋದು ಶ್ರೀ ಸರ್ವಿಸ್ ಅವ್ರು ಮಾಡಿರೋಂಥ ಈ ಒಂದು ಹೆಲ್ತ್ ಕ್ಯಾಂಪಿಂದ ಗೊತ್ತಾಗುತ್ತೆ. ಯಾಕೆ ಮಾತು ಹೇಳ್ತೀನಿ ಅಂತಂದರೆ ಬರೀ ಒಂದು ದಾವಣಗೆರೆ ಶ್ರೀ ಸರ್ವಿಸು ಸೆಕ್ಯೂರಿಟೀಸು ಬರೀ ದಾವಣಗೆರೆ ಒಂದು ಏಜೆನ್ಸಿ ಆಗಿಲ್ಲ. ಯಾಕೆ ಮಾತು ಹೇಳ್ತೀನಿ ಅಂತಂದರೆ ಕೋವಿಡ್ ಟೈಮಲ್ಲಿ ಎಷ್ಟು 2 ಬಾರಿ ಕೋವಿಡು ಲಾಕ್ಡೌನಲ್ಲೂ ಕೂಡ ಜನಗಳಿಗೆ ಉಚಿತವಾಗಿ ಪ್ರತಿದಿನ ಮಧ್ಯಾಹ್ನ ಊಟದ್ದು ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ. ಹಾಗೂ ಅದೇ ರೀತಿಯಾಗಿಯೇ ನಾನು ಹೆಚ್ಚಾಗಿ ಹತ್ತಿರದಿಂದ ನೋಡಿಲ್ಲ, ದೂರಿಂದ ಗಮನಿಸಿದ್ದೀನಿ. ಪ್ರತಿ ವರ್ಷ ರಂಜಾನ್ ದಿನ ಹಬ್ಬದಲ್ಲಿ 1000 ಜನಗಳಿಗೆ ಕಿಟ್ ಅನಿಸ್ತಾರೆ ಶ್ರೀ ಸರ್ವಿಸ್ ಆ್ಯಂಡ್ ಸೆಕ್ಯೂರಿಟೀಸಿಂದ. ಅದೇ ರೀತಿ ಹೇಳ್ಬೇಕಂತಂದರೆ ಅವರು ಕೂಡ ಏಜೆನ್ಸಿ ಮಾಡೋಕ್ಕಿಂತ ಮೊದಲು ಕ್ರೀಡಾಪಟು. ಆ ಕ್ರೀಡಾಪಟು ಆದ್ದರಿಂದ ಯಾರೇ ಆಗಲಿ ಕ್ರೀಡಾ ಸಾಧಕರುಗಳು ಎಲ್ಲ ಅಚೀವ್ಮೆಂಟ್ ಮಾಡಿದರೆ ಅವ್ರು ಇವರೇ ಕರೆದು ಸ್ವಂತ ಯಾರು ಬಂದು ಕೆಲವರು ಹೇಳ್ತಾರೆ ನನಗೆ ಅದನ್ನು ಕೊಡ್ರಿ ಇದನ್ನು ಕೊಡ್ರಿ ಅಂತಾರೆ. ಇವರು ಬಂದು ಕೇಳೋಕ್ಕಿಂತ ಮೊದಲು ಇವರೇ ಅವ್ರಿಗೆ ಕರೆದು ಯಾರು ಉನ್ನತ ರೀತಿಯಲ್ಲಿ ಕ್ರೀಡೆಯಲ್ಲಿ ಇರ್ತಾರೋ ಅಂಥವ್ರಿಗೆಲ್ಲ ಒಳ್ಳೆ ರೀತಿ ಸನ್ಮಾನ ಮಾಡೋದಾಗಲಿ, ಅವ್ರಿಗೇನಾದರೂ ಪ್ರೋತ್ಸಾಹ ಮಾಡೋದಾಗಲಿ, ಅವ್ರಿಗೇನೋ ಆರ್ಥಿಕ ತೊಂದರೆ ಇದ್ದೆ ಅವರಿಗೆ ಒಳ್ಳೆ ರೀತಿಯಲ್ಲೂ ಕೂಡ ನಾವೆಲ್ಲ ಒಂದು ಸಹಾಯ ಮಾಡಿಕೊಂಡು ಕ್ರೀಡಾ ಪ್ರೋತ್ಸಾಹನೂ ಕೂಡ ಮಾಡ್ತಾರೆ. ನಿಜಕ್ಕೆ ಯಾಕಂತಂದರೆ ತಮ್ಮಿರುತ್ತೋ ಒಂದು ಯಾವುದೊಂದು ಸೆಕ್ಯೂರಿಟಿ ಏಜೆನ್ಸಿ ಆಗಲಿ, ಒಂದು ಸರ್ವಿಸಸ್ ಆಗಲಿ ಬರೀ ಬಿಸ್ನೆಸ್ಗೆ ಅಂತಲೇ ಇರ್ತಾರೆ. ಅದು ಬಿಸ್ನೆಸ್ ಜೊತೆಗೆ ಒಂದು ಅದರಲ್ಲಿ ಬಂದಂತಹ ಲಾಭದಲ್ಲೂ ಕೂಡ ಒಂದು ಸಮಾಜ ಸೇವೆ ಮಾಡ್ತಿರೋದು ನಿಜಕ್ಕೂ ಈಗಿನ ಪ್ರಪಂಚದಲ್ಲಿ ಇರುವಂತಹ ಸಮಾಜದಲ್ಲಿ ಒಂದು ಗಣನೀಯವಾಗಿ ತಗೊಂಡು ನಿಜಕ್ಕೆ ಉತ್ತಮ ಕಾರ್ಯ. ದಾವಣಗೆರೆಯ ಶ್ರೀ ಸರ್ವಿಸ್ ಸೆಕ್ಯೂರಿಟೀಸ್ ಹಾಗೂ ಸಾಧಕಿ ಮಹಿಳಾ ಸಂಸ್ಥೆ ಎರಡೂ ಸಂಸ್ಥೆಯ ಮುಖ್ಯಸ್ಥರಿಗೆ ನಾನು ಧನ್ಯವಾದಗಳನ್ನು ಇಷ್ಟಪಡ್ತೀನಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಬಗ್ಗೆ
ಜನರಿಗೆ ತುಂಬ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಯಾವ ಟೈಮಲ್ಲಿ ಏನಾಗ್ತಾ ಇದೆ, ಯಾವ ಮನುಷ್ಯ ಹೇಗಿದೆ ಅಂತ ಹೇಳೋಕ್ಕಾಗಲ್ಲ. ಈಗ ನಾನು ಎಷ್ಟು ಆರೋಗ್ಯವಾಗಿದ್ದೀನಿ ಅಂತಂದ್ರೂ ನನ್ನೊಳಗೆ ಏನಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಚೆಕ್ ಮಾಡಿದಾಗೆ ಗೊತ್ತಾಗುತ್ತೆ. ಇಂಥ ಒಂದು ಕಾರ್ಯವನ್ನು ಆಯೋಜಿಸಿರ್ತಕ್ಕಂಥ ಸಾಧಕಿ ಮಹಿಳಾ ಸಂಸ್ಥೆಯ ಮುಖ್ಯಸ್ಥರಾದ ಸಲ್ಮಾ ಬಾನು ಹಾಗೂ ಶ್ರೀ ಸರ್ವಿಸ್ ಸೆಕ್ಯೂರಿಟೀಸ್ ಅದರ ಮುಖ್ಯಸ್ಥರಾದ ಬಾಬು ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಿಂದಿನ ಹಮ್ಮಿಕೊಂಡು ಬಂದಿದ್ದಾರೆ. ಇದೆಲ್ಲ ನಾವು ನಮ್ಮ ಕೈಲಾದ ಬೆಂಬಲವನ್ನು ನೀಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಂಥ ಒಂದು ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಿ ಅಂತ ಆಶಿಸ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮುಂದೆ ಈ ಕಾರ್ಯಕ್ರಮ ಮಾಡ್ಕೊಂಡು ಹೋಗಬೇಕು, ಇದೇ ಲಾಸ್ಟ್ ಅಂತ ಆಗಬಾರ್ದು. ಅದು ಇವತ್ತಿನ ದಿನ ಏನಾಗಿದೆ ಅಂತ ಆರೋಗ್ಯದ ಕಡೆ ಭಾಳ ಜನ ಕೇರ್ಲೆಸ್ ಆಗ್ತಾರೆ. ಮುಂದೆ ಬರುವ ದಿನಗಳಲ್ಲಿ ಸ್ವಲ್ಪ ಮನೆಯಲ್ಲಿ ಆಗಲಿ ಸಮಾಜದಲ್ಲಿ ಆಗಲಿ ಮೊನ್ನೆ ಕೊರೋನಾನು ಬಂತು, ಭಾಳ ಜನ ಅದರಲ್ಲಿ ಏನಾದರೂ ನಮಗೆಲ್ಲ ಗೊತ್ತಿದೆ. ಅದಕ್ಕೆ ಯಾಕಪ್ಪ ಅಂತ ಹೇಳಿದ್ರೆ ಅಲರ್ಟ್ ಇರಲಿಲ್ಲ ಜನ ಅವಾಗ. ಈಗ ಮುಂದೆ ಎಂತೆಂಥ ಕಾಯಿಲೆ ಬರ್ತಾವೋ ಅದು ಉಳಿಯೋದು, ಅದು ಅಲರ್ಟ್ ಇರೋದು ಅದೊಂದು ಇಂಥವು ಕ್ಯಾಂಪ್ಗಳು ಮಾಡ್ತಾಯಿದ್ರೆ ಜನರಲ್ಲಿ ಎದುರಿಸ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಈಗ ಮುಂದೆ ಇಂಥವು ಕಾರ್ಯಕ್ರಮ ಬಾಬು ಶ್ರೀ ಸರ್ವಿಸಸ್ ಸಂಘಟನೆ ಮಾಡಿ